ಎಲ್ರಿಗೂ ಮತ್ತೊಮ್ಮೆ ಸ್ವಾಗತ. ನಾವೀಗ ಎರಡನೇ ಸೆಷನ್ಗೆ ಬಂದಿದ್ದೀವಿ. ಸೊ ಮಷಿನ್ ಡ್ರಾಯಿಂಗ್ನ ಮೊದಲನೇ ಚಾಪ್ಟರ್ ಆದ ಕನ್ವೆನ್ಷನಲ್ ರೆಪ್ರೆಸೆಂಟೇಷನ್ನ ಎರಡನೇ ಸೆಷನ್ ಇದೆ. ಸೊ ಈ ಒಂದು ಸೆಷನ್ನಲ್ಲಿ ನಾವು ಸ್ಟ್ಯಾಂಡರ್ಡ್ ಕನ್ವೆನ್ಷನ್ ಆಫ್ ರೆಪ್ರೆಸೆಂಟಿಂಗ್ ಸರ್ಟನ್ ಸ್ಟ್ಯಾಂಡರ್ಡ್ ಮಷೀನ್ ಎಲಿಮೆಂಟ್ಸ್ ಬಗ್ಗೆ ನೋಡ್ತೀವಿ. ಹಾಗೆ ಸ್ಟ್ಯಾಂಡರ್ಡ್ ಕನ್ವೆನ್ಷನ್ ಆಫ್ ರೆಪ್ರೆಸೆಂಟಿಂಗ್ ಡಿಫ್ರೆಂಟ್ ಟೈಪ್ಸ್ ಆಫ್ ಹೋಲ್ಸ್ when they are drawn on the drawing sheet ಇದ್ರ ಬಗ್ಗೆ ನೋಡ್ತೀವಿ. ಸೊ ಇದ್ರ ಜೊತೆಗೆ ಕೆಲವೊಂದು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ನು ಕೂಡ ನಾವು ಆನ್ಸರ್ ಮಾಡಿ ನಮ್ಮ ಒಂದು ಅಂಡರ್ಸ್ಟ್ಯಾಂಡಿಂಗ್ ಎಷ್ಟರ ಮಟ್ಟಿಗೆ ಅರ್ಥ ಮಾಡ್ಕೊಂಡಿದ್ದಾನೆ ಕೊನೆಗೆ ಚೆಕ್ ಮಾಡ್ಕೊಳ್ಳೋಣ. ಸೊ ಈ ಇಷ್ಟು ಕಂಟೆಂಟ್ಸ್ನ ನಾವು ಇಂದಿನ ಎರಡನೇ ಸೆಷನ್ನಲ್ಲಿ ಕವರ್ ಮಾಡೋಣ. ಸ್ಟ್ಯಾಂಡರ್ಡ್ ಕನ್ವೆನ್ಷನ್ ಯಾಕೆ ಬೇಕು, ಯಾಕೆ ಕೆಲವು ಮಷಿನ್ ಎಲಿಮೆಂಟ್ಸ್ನ ಸ್ಟ್ಯಾಂಡರ್ಡ್ ಕನ್ವೆನ್ಷನಲ್ಲಿ ರೆಪ್ರೆಸೆಂಟ್ ಮಾಡಬೇಕಪ್ಪ ಅಂದರೆ, when the drawing of a component in its true convention or true projection involves a lot of time, its convention may be used to represent the actual component. ಒಂದು ಕಾಂಪ್ಲೆಕ್ಸ್ ಮಷಿನ್ ಕಾಂಪೋನೆಂಟ್ನ ನಾವೇನಾದ್ರು ಅದರ ಟ್ರೂ ಪ್ರೊಜೆಕ್ಷನಿಗೆ ಬರೆಯೋಕೆ ಹೋದರೆ ಅದು ತುಂಬ ಸಮಯ ಹಾಗೂ ತುಂಬ ಎಫರ್ಟ್ನ ತೊಗೊಳುತ್ತೆ. ಹಾಗಾಗಿ ನಾವೇನು ಮಾಡ್ತೀವಿ, ಸ್ಟ್ಯಾಂಡರ್ಡ್ ಮಷಿನ್ ಎಲಿಮೆಂಟ್ಸ್ನ ಅದರ ಕನ್ವೆನ್ಷನಲ್ಲಿ ಬರಿತೀವಿ. ಸೊ ಇದನ್ನು ಹೀಗೆ ಬರೆದ್ರೆ ಅದರ ಅರ್ಥ ಇದು ಈ ಮಷಿನ್ ಕಾಂಪೋನೆಂಟ್ ಅನ್ನೋದನ್ನು ತೋರಿಸ್ಕೊಡುತ್ತೆ. ಸೊ ಮೊಟ್ಟ ಮೊದಲನೇದಾಗಿ ಈ ಒಂದು ಡೈಮಂಡ್ ನರ್ಲಿಂಗ್ ಗ್ರಿಪ್ಪಿಂಗ್ ಪರ್ಪಸ್ಸಿಗೆ ಏನು ಒಂದು ಬಾಡಿಯ ಸರ್ಫೇಸ್ ಮೇಲೆ ಮಾಡಿರ್ತಾರೆ, ಇದಕ್ಕೆ ನರ್ಲಿಂಗ್ ಅಂತ ಕರಿತೀವಿ. ಆ ನರ್ಲಿಂಗ್ನಲ್ಲಿ ಡೈಮಂಡ್ ನರ್ಲಿಂಗ್ ಏನಾರು ಮಾಡಿದರೆ ಅದರ ಆ್ಯಕ್ಚುಯಲ್ ಪ್ರೊಜೆಕ್ಷನ್ ಈ ಥರ ಬರೀಬೇಕಾಗುತ್ತೆ. ನೀವು ಮೌಸ್ ಪಾಯಿಂಟರ್ನ ವೀಕ್ಷಿಸ್ಬೋದು. ಅದರ ಕನ್ವೆನ್ಷನಲ್ ರೆಪ್ರೆಸೆಂಟೇಷನ್ನ ನಾವು ಹೀಗೆ ಕಂಪ್ಲೀಟಾಗಿ ಬರೆಯೋದಿಲ್ಲ, ಒಂದಷ್ಟು ಪೋರ್ಷನ್ ಅಷ್ಟೇ ನಾವು ನರ್ಲಿಂಗ್ನ ತೋರಿಸಿ ಇನ್ನು ಉಳಿದಿದ್ದನ್ನು ಹಾಗೆ ಬ್ಲ್ಯಾಂಕ್ ಬಿಟ್ಟರೆ ಅದರ ಅರ್ಥ ಈ ಎಲ್ಲ ಪೋರ್ಷನ್ ಕೂಡ ನರ್ಲಾಗಿದೆ ಅಂತ ಹೇಳಿ ಅರ್ಥ. ನೆಕ್ಸ್ಟ್ ನೋಡೋದಾದರೆ ಸ್ಟ್ರೈಟ್ ನರ್ಲಿಂಗ್. ಮೊದಲನೇದಾಗಿ ನೀವು ಕಾಂಪೋನೆಂಟ್ನ ವಾಚ್ ಮಾಡ್ಬೋದು. ಸ್ಟ್ರೈಟ್ ನರ್ಲ್ಡ್ ಕಾಂಪೋನೆಂಟ್ ಹೇಗಿರುತ್ತೆ ಅಂತೇಳಿ. ಇದರ ಆ್ಯಕ್ಚುಯಲ್ ಪ್ರೊಜೆಕ್ಷನ್ ಹೇಗಿರುತ್ತೆ, ಕಂಪ್ಲೀಟ್ ಸರ್ಫೇಸಿಗೆ ಸ್ಟ್ರೈಟ್ ಲೈನ್ಸ್ ಇರುತ್ತೆ. ವೆರಾಸ್ ಅದರ ಕನ್ವೆನ್ಷನಲ್ ರೆಪ್ರೆಸೆಂಟೇಷನ್ ಬಂದು ಸ್ಟ್ರೈಟ್ ಲೈನ್ಸ್ನ ಕೆಲವೊಂದಷ್ಟು ಪೋರ್ಷನ್ಗೆ ಅಷ್ಟೇ ತೋರಿಸಿ ಇದು ನರ್ಲಾಗಿದೆ ಅಂಥೇಳಿ ನಾವು ಉಳಿದಿದ್ದನ್ನು ಬಿಟ್ಬಿಡ್ತೀವಿ, ಹಾಗೆ ಬ್ಲ್ಯಾಂಕ್ ಬಿಡ್ತೀವಿ. ಅದರ ಅರ್ಥ ಇದಿಷ್ಟು ಸರ್ಫೇಸು ನರ್ಲಾಗಿದೆ ಅಂತೇಳಿ. ನಂತರ ಸ್ಕ್ವೇರ್ ಆನ್ ಶಾಫ್ಟ್. ಒಂದು ಶಾಫ್ಟ್, ಯೂಶುವಲಿ ವಿ ನೋ ಶಾಫ್ಟ್ಸ್ ಆರ್ ರೌಂಡ್ ಇನ್ ಕ್ರಾಸ್ ಸೆಕ್ಷನ್, ಸರ್ಕ್ಯುಲರ್ ಇನ್ ಕ್ರಾಸ್ ಸೆಕ್ಷನ್, ವೆರಾಸ್ ಇನ್ ಸರ್ಟನ್ ಶಾಫ್ಟ್ಸ್ ದ ಎಂಡ್ಸ್ ಆರ್ ಮೇಡ್ ಇನ್ ಟು ಸ್ಕ್ವೇರ್ ಶೇಪ್. ಸೊ ಹೀಗಿದ್ದಾಗ ಇದರ ಆ್ಯಕ್ಚುಯಲ್ ರೆಪ್ರೆಸೆಂಟೇಷನ್ ಬಂದ್ಬಿಟ್ಟು ಹೀಗೆ ಬರಿತೀವಿ. ಕನ್ವೆನ್ಷನ್ ಬಂದ್ಬಿಟ್ಟು ರೌಂಡ್ ಶಾಫ್ಟ್ ಎಂಡಲ್ಲಿ ಒಂದು ರೆಕ್ಟ್ಯಾಂಗ್ಯುಲರ್ ಬ್ಲಾಕ್ನ ಬರೆದ್ಬಿಟ್ಟು ಅದಕ್ಕೆ ಇಂಟು ಮಾರ್ಕ್ ಅಥವಾ ಕ್ರಾಸ್ನ ಹಾಕಿದ್ರೆ ಅರ್ಥ ಇಟ್ ಈಸ್ ಎ ಸ್ಕ್ವೇರ್ ಶೇಪ್ ಅಂತೇಳಿ ಅರ್ಥ. ನೆಕ್ಸ್ಟು ಒಂದು ಸರ್ಕ್ಯುಲರ್ ಪ್ಲೇಟ್ ಮೇಲೆ ನಂಬರ್ ಆಫ್ ಹೋಲ್ಸ್ ಡ್ರಿಲ್ ಆಗಿದ್ದಾಗ ಅದಕ್ಕೆ ಹೋಲ್ಸ್ ಆನ್ ಸರ್ಕ್ಯುಲರ್ ಪಿಚ್ ಅಂತೇಳಿ ಕರಿತೀವಿ. ಹೀಗೆ ನಂಬರ್ ಆಫ್ ಹೋಲ್ಸ್ ಇದ್ದಾಗ ಏನು ಮಾಡ್ತೀವಿ, ಎಲ್ಲ ಹೋಲ್ಸ್ನೂ ಕೂಡ ಆ್ಯಕ್ಚುಯಲ್ ಡ್ರಾಯಿಂಗ್ನಲ್ಲಿ ತೋರ್ಸೋಕ್ಕೆ ಹೋಗೋದಿಲ್ಲ, ಬದಲಾಗಿ ಒಂದು 3 ಹೋಲ್ಸ್ನ ರೆಪ್ರೆಸೆಂಟೇಷನ್ ಪರ್ಪಸಿಗೆ ತೋರಿಸಿ ಅಲ್ಲಿ ಟೋಟಲ್ ನಂಬರ್ ಆಫ್ ಹೋಲ್ಸ್ ಎಷ್ಟಿದ್ದಾವೆ ಅದನ್ನು ಪಿಚ್ ಸರ್ಕಲ್ ಡಯಾಮೀಟ್ರ್, ಆ ಒಂದು ಸೆಂಟ್ರಲ್ ಲೈನ್ ಹಾಕಿ ಒಂದು ಸರ್ಕಲ್ನ ತೋರಿಸಿ ಅಲ್ಲಿ ಮಾರ್ಕ್ನ ಮಾಡಿರ್ತೀವಿ. ಸೆಂಟ್ರಲ್ ಲೈನ್ ಯೂಸ್ ಮಾಡಿ ಮಾರ್ಕ್ ಮಾಡಿಬಿಟ್ಟು ಟೋಟಲ್ ಎಷ್ಟು ಹೋಲ್ಸ್ ಇದ್ದಾವೆ. ಫಾರ್ ಎಕ್ಸಾಂಪಲ್ ಈ ಒಂದು ಡಯಾಗ್ರಾಮಲ್ಲಿ ನೋಡಿದ್ರೆ 8 ಹೋಲ್ಸ್ ಇದೆ. ಸೊ 8 ಹೋಲ್ಸ್ ಆನ್ PCD 80 ಅಂದರೆ ಪಿಚ್ ಸರ್ಕಲ್ ಡಯಾಮೀಟರ್ 80. ಈ ಒಂದು ಸರ್ಕಲ್ ಏನು ಕಾಣ್ತಾ ಇದ್ದೀರಿ ಇದು ಪಿಚ್ ಸರ್ಕಲ್. ಈ ಪಿಚ್ ಸರ್ಕಲ್ ಡಯಾಮೀಟರ್ ಮೇಲೆ 8 ಹೋಲ್ಸ್ಗಳು, ಈ ಥರ ಸಿಮಿಲರ್ ಹೋಲ್ಸ್ಗಳು ಇದ್ದಾವೆ ಅಂತೇಳಿ ಇದರ ಅರ್ಥ. ನೆಕ್ಸ್ಟ್ ನೋಡೋದಾದರೆ ರೆಕ್ಟ್ಯಾಂಗ್ಯುಲರ್ ಪ್ಲೇಟ್ ಮೇಲೆ ಏನಾದರೂ ಹೋಲ್ಸ್ನ ಡ್ರಿಲ್ ಮಾಡಿದ್ರೆ ಇದಕ್ಕೆ ಹೋಲ್ಸ್ ಡ್ರಿಲ್ಡ್ ಆನ್ ಲೀನಿಯರ್ ಪಿಚ್ ಅಂತೇಳಿ ಕರಿತೀವಿ. ಈಗ ಅದರ ಆ್ಯಕ್ಚುಯಲ್ ಪ್ರೊಜೆಕ್ಷನ್ ಬಂದ್ಬಿಟ್ಟು ಆ್ಯಕ್ಚುಯಲ್ ಡ್ರಾಯಿಂಗ್ ಬಂದ್ಬಿಟ್ಟು ಹೇಗಿರುತ್ತೆ, ಹೀಗೆ ನಂಬರ್ ಆಫ್ ಹೋಲ್ಸ್ ಜಾಸ್ತಿ ಆದಾಗ ಡ್ರಾಯಿಂಗ್ ಕಾಂಪ್ಲೆಕ್ಸಿಟಿ ಜಾಸ್ತಿ ಆಗುತ್ತೆ. ಸೊ ನಾವೇನು ಮಾಡ್ತೀವಿ, ಇದರ ಕಾಂಪ್ಲೆಕ್ಸಿಟಿನ ಎಫರ್ಟ್ ಆ್ಯಂಡ್ ಟೈಮ್ ಎರಡನ್ನೂ ಕಡಿಮೆ ಮಾಡಲಿಕ್ಕೆ ಏನು ಮಾಡ್ತೀವಿ, ಕೇವಲ 2-3 ಹೋಲ್ನ ತೋರಿಸ್ಬಿಟ್ಟು ಉಳಿದಂಥ ಹೋಲ್ಸ್ಗೆ ಸೆಂಟ್ರಲ್ ಲೈನ್ಗಳನ್ನ ತೋರಿಸ್ಬಿಟ್ಟು ಟೋಟಲ್ ಎಷ್ಟು ಹೋಲ್ಸ್ ಇದೆ ಅದನ್ನು 18, ಫಾರ್ ಎಕ್ಸಾಂಪಲ್ ಈ ಒಂದು ಡಯಾಗ್ರಾಮಲ್ಲಿ ನೋಡ್ಬೋದು 18 ಹೋಲ್ಸ್ ಇದೆ. 18 ಹೋಲ್ಸ್ ಟಿಪಿಕಲಿ ಅಂತೇಳಿ ಬರಿತೀವಿ. ಅದರ ಅರ್ಥ 18 ಹೋಲ್ಗಳು ಈ ಥರದ್ದು ಈ ಮಾರ್ಕ್ ಮಾಡಿರೋ ಪೊಸಿಷನ್ಸಲ್ಲಿ ಬರುತ್ತೆ ಅಂತೇಳಿ ಅರ್ಥ. ನೆಕ್ಸ್ಟು ಎಕ್ಸ್ಟರ್ನಲ್ ಸ್ಕ್ರೂ ಥ್ರೆಡ್. ನೀವೊಂದು ಡಯಾಗ್ರಾಮಲ್ಲಿ ಸ್ಟಡ್ನ ನೋಡ್ತಾ ಇದ್ದೀರಿ, 2 ಪೋರ್ಷನಲ್ಲಿ ಥ್ರೆಡ್ಸ್ ಇದೆ. ಇದರ ಆ್ಯಕ್ಚುಯಲ್ ಪ್ರೊಜೆಕ್ಷನ್ ಬಂದ್ಬಿಟ್ಟು ಹೀಗೆ 2 ಸೈಡು ಥ್ರೆಡ್ನ ಆ್ಯಕ್ಚುಯಲ್ ಥ್ರೆಡ್ ಹೇಗೆ ಕಾಣುತ್ತೆ ಹಾಗೆ ಬರೀತೀವಿ. ಇದನ್ನು ನಾವು ಎಲ್ಲ ಡ್ರಾಯಿಂಗ್ಸಲ್ಲೂ ಇದೇ ಮೆಥಡ್ನ ಫಾಲೋ ಮಾಡಲಿಕ್ಕೆ ಹೋದರೆ ಡ್ರಾಯಿಂಗ್ಸ್ ತುಂಬ ಕಾಂಪ್ಲೆಕ್ಸ್ ಆಗೋಗುತ್ತೆ, ಎಫರ್ಟು ಟೈಮ್ ತುಂಬ ತೊಗೊಳುತ್ತೆ. ಹಾಗಾಗಿ ನಾವೊಂದು ಕನ್ವೆನ್ಷನ್ನ ಫಾಲೋ ಮಾಡ್ತೀವಿ. ಏನಪ್ಪ ಅಂದರೆ 2 ಲೈನ್ಸು, ಒಂದು ಮೇಜರ್ ಡಯಾಮೀಟ್ರ್ ಒಂದು ಮೈನರ್ ಡಯಾಮೀಟ್ರ್ ತೋರಿಸುವಂಥ 2 ಲೈನ್ಗಳನ್ನ ಸೆಂಟ್ರಲ್ ಲೈನ್ನ 2 ಸೈಡಲ್ಲಿ ಬರೆದ್ರೆ ಇದರ ಅರ್ಥ ಇಟ್ ಈಸ್ ಥ್ರೆಡೆಡ್ ಎಲಿಮೆಂಟ್ ಅಂತೇಳಿ.
ಹಾಗೆ ಇದರ ಸೈಡ್ ವ್ಯೂನಲ್ಲಿ ನೀವು ನೋಡ್ಬೋದು, ಇನ್ನರ್ ಸರ್ಕಲ್ನ ನಾವೇನಾದರೂ ಬ್ರೇಕ್ ಮಾಡಿದರೆ ಇದರ ಅರ್ಥ ಇದು ಎಕ್ಸ್ಟರ್ನಲ್ ಸ್ಕ್ರೂ ಥ್ರೆಡ್ ಅಂತೇಳಿ. ರಿಪೀಟಿಂಗ್ ಅಗೈನ್, ಇಫ್ ದ ಇನ್ನರ್ ಸರ್ಕಲ್ ಈಸ್ ಬ್ರೋಕನ್ ಇಟ್ ರೆಪ್ರೆಸೆಂಟ್ಸ್ ಎಕ್ಸ್ಟರ್ನಲ್ ಸ್ಕ್ರೂ ಥ್ರೆಡ್. ನೆಕ್ಸ್ಟು ಇಂಟರ್ನಲ್ ಸ್ಕ್ರೂ ಥ್ರೆಡ್ನ ನೋಡೋದಾದರೆ ಇಲ್ಲಿ ಡಯಾಗ್ರಾಮಲ್ಲಿ 3D ಆಬ್ಜೆಕ್ಟಲ್ಲಿ ನೋಡ್ಬೋದು, ಇಟ್ ಈಸ್ ಥ್ರೆಡೆಡ್ ಇಂಟರ್ನಲಿ. ಇದರ ಆ್ಯಕ್ಚುಯಲ್ ರೆಪ್ರೆಸೆಂಟೇಷನ್ ಬಂದು ಹೇಗಿರುತ್ತೆ? ಸೊ ನಾವು ಕನ್ವೆನ್ಷನಲ್ ರೆಪ್ರೆಸೆಂಟೇಷನ್, ಇದಕ್ಕೊಂದು ಸ್ಟ್ಯಾಂಡರ್ಡ್ ರೆಪ್ರೆಸೆಂಟೇಷನ್ ಇದೆ. ಏನಪ್ಪ ಅಂದರೆ ಸೇಮ್ ವೇ ಎಕ್ಸ್ಟರ್ನಲ್ ಥ್ರೆಡ್ ಹೇಗೆ ಮಾಡಿದ್ವಿ ಅದೇ ಥರ ಮೇಜರ್ ಡಯಾಮೀಟರ್ ಆ್ಯಂಡ್ ಮೈನರ್ ಡಯಾಮೀಟರ್ನ ತೋರಿಸ್ತೀವಿ, 2 ಲೈನು. ಪ್ಲಸ್ ಅದರ ಸೈಡ್ ವ್ಯೂನಲ್ಲಿ ಇಲ್ಲಿ ನೋಡೋದಾದರೆ ಔಟರ್ ಸರ್ಕಲ್ನ ಬ್ರೇಕ್ ಮಾಡಿರ್ತೀವಿ. ಹೀಗೆ ಔಟರ್ ಸರ್ಕಲ್ನ ಬ್ರೇಕ್ ಮಾಡಿದರೆ ಇದು ಇಂಟರ್ನಲ್ ಸ್ಕ್ರೂ ಥ್ರೆಡ್ನ ರೆಪ್ರೆಸೆಂಟ್ ಮಾಡುತ್ತೆ. ನೆಕ್ಸ್ಟು ಸ್ಕ್ರೂ ಥ್ರೆಡ್ಸ್ ಅಸೆಂಬ್ಲಿ. ಇಲ್ಲಿ ಎಕ್ಸ್ಟರ್ನಲ್ ಸ್ಕ್ರೂ ಥ್ರೆಡ್ ಇರುವಂಥ ಒಂದು ಎಲಿಮೆಂಟ್, ಇಂಟರ್ನಲ್ ಸ್ಕ್ರೂ ಥ್ರೆಡ್ ಇರುವಂಥ ಇನ್ನೊಂದು ಎಲಿಮೆಂಟ್, ಎರಡೂ ಕೂಡ ಅಸೆಂಬಲ್ ಆಗಿರ್ತವೆ. ನೋಡಿ, ಈ ಪೋರ್ಷನ್ನು ಎಕ್ಸ್ಟರ್ನಲ್ ಥ್ರೆಡ್ ಇರುವಂಥ ಬೋಲ್ಟು, ಇಂಟರ್ನಲ್ ಥ್ರೆಡ್ ಇರುವಂಥ ಒಂದು ನಟ್ಸ್ ಜೊತೆಗೆ ಅಸೆಂಬಲ್ ಆಗ್ತಾ ಇದೆ. ಹೀಗಿದ್ದಾಗ ಇದರ ಆ್ಯಕ್ಚುಯಲ್ ಪ್ರೊಜೆಕ್ಷನ್ ಇದು. ನಾವು ಕನ್ವೆನ್ಷನಲ್ ರೆಪ್ರೆಸೆಂಟೇಷನ್ನ ಇದನ್ನು ಈ ರೀತಿಯಾಗಿ ತೋರಿಸ್ಬೋದು. ಎರಡರದ್ದು ಮೇಜರ್ ಡಯಾಮೀಟರ್ ಆ್ಯಂಡ್ ಮೈನರ್ ಡಯಾಮೀಟ್ರು ಕೋಇನ್ಸೈಡ್ ಆಗುತ್ತೆ. ಹೀಗೆ ನಾವು ಸ್ಕ್ರೂ ಥ್ರೆಡ್ ಅಸೆಂಬ್ಲಿ ಅಂದರೆ ತೋರಿಸ್ಬೋದು. ನಂತರ ನೋಡೋದಾದರೆ ಸ್ಪ್ಲೈನ್ಡ್ ಶಾಫ್ಟ್. ಪವರ್ ಟ್ರಾನ್ಸ್ಮಿಷನ್ಗೆ ಒಂದು ಶಾಫ್ಟಿಂದ ಇನ್ನೊಂದು ಶಾಫ್ಟಿಗೆ ಪವರ್ ಟ್ರಾನ್ಸ್ಮಿಷನ್ ಆಗಬೇಕಾದ್ರೆ ಸ್ಪ್ಲೈನ್ ಶಾಫ್ಟ್ನ ನಾವು ಬಳಸ್ತೀವಿ. ಇದರ ಆ್ಯಕ್ಚುಯಲ್ ಪ್ರೊಜೆಕ್ಷನ್ ಹೀಗೆ ಥ್ರೂಔಟ್ ಅದರ ಟೀತ್ಸ್ನ ತೋರಿಸ್ಬೇಕಾಗುತ್ತೆ. ಇದು ಆ್ಯಕ್ಚುಯಲ್ ಪ್ರೊಜೆಕ್ಷನ್. ಆದರೆ ಇದರ ಕನ್ವೆನ್ಷನಲ್ ಪ್ರೊಜೆಕ್ಷನ್ನು 2 ಅಥವಾ 3 ಟೀತ್ಸ್ನ ತೋರಿಸ್ಬಿಟ್ಟು ಇನ್ನೊಂದು ಬ್ರೋಕನ್ ಲೈನ್ನ ತೋರಿಸ್ಬಿಟ್ರೆ ಆಯಿತು. ಔಟರ್ ಲೈನ್ ವಿಚ್ ಇಸ್ ಬ್ರೋಕನ್ ಇದು ತೋರಿಸಿದ್ರೆ ಇದು ಸ್ಪ್ಲೈನ್ ಶಾಫ್ಟ್ ಅಂತೇಳಿ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಕಮಿಂಗ್ ಟು ಅನದರ್ ಟೈಪ್ ಆಫ್ ಶಾಫ್ಟ್ ಎಂಡ್, ದಟ್ ಈಸ್ ಸೆರೇಟೆಡ್ ಶಾಫ್ಟ್. ಸ್ಪ್ಲೈನ್ ಶಾಫ್ಟ್ ಥರನೇ ಇದು ಕೂಡ ಒಂದು ಪವರ್ ಟ್ರಾನ್ಸ್ಮಿಟ್ ಮಾಡಲಿಕ್ಕೆ ಬಳಸುವಂಥ ಶಾಫ್ಟು. ಈ ಶಾಫ್ಟಲ್ಲಿ ಟೀತ್ಸು ಶಾರ್ಪ್ ಟೀತ್ಸ್ ಆಗಿರುತ್ತೆ. ವೆರಾಸ್ ಸ್ಪ್ಲೈನ್ ಶಾಫ್ಟಲ್ಲಿ ಮೇಲ್ಗಡೆ ಎಂಡ್ಸ್ ಏನಿದೆ ಬ್ರಾಡ್ ಟೀತ್ಸ್ ಆಗಿರುತ್ತೆ. ಇಲ್ಲಿ ಶಾರ್ಪ್ ಟೀತ್ಸ್ನ ನೀವು ನೋಡ್ಬೋದು ಸೆರೇಟೆಡ್ ಶಾಫ್ಟಲ್ಲಿ. ಹೇಗೆ ಈ ಸೆರೇಟೆಡ್ ಶಾಫ್ಟ್ನ ನೀವು ಆಟೋಮೊಬೈಲ್ ಸ್ಟೇರಿಂಗ್ ವೀಲ್ಸ್ಗಳಲ್ಲಿ ನೋಡ್ಬೋದು. ಪವರ್ ಟ್ರಾನ್ಸ್ಮಿಷನ್ ಸ್ಟೇರಿಂಗ್ ವೀಲ್ಸಿಂದ ರ್ಯಾಕ್ ಆ್ಯಂಡ್ ಪಿನಿಯನ್ ಮೆಕ್ಯಾನಿಸಮ್ಗೆ ಹೋಗಲಿಕ್ಕೆ ಸೆರೇಟೆಡ್ ಶಾಫ್ಟ್ನ ಬಳಸ್ತಾರೆ. ಈಗ ನಾವು ಆ್ಯಕ್ಚುಯಲ್ ಡ್ರಾಯಿಂಗಲ್ಲಿ ಸೆರೇಟೆಡ್ ಟೀತ್ಸ್ನ ಕಂಪ್ಲೀಟ್ ತೋರಿಸ್ಲಿಕ್ಕೆ ಹೋದರೆ ತುಂಬ ಟೈಮ್ ಆ್ಯಂಡ್ ಎಫರ್ಟ್ ಹಿಡಿಯುತ್ತೆ. ಡ್ರಾಯಿಂಗ್ ಸೈಜು ಕೂಡ ದೊಡ್ಡದಾಗುತ್ತೆ ಇಫ್ ಇಟ್ ಈಸ್ ಎ ಕ್ಯಾಡ್ ಡ್ರಾಯಿಂಗ್. ಅದ್ರ ಬದಲಾಗಿ ನಾವು ಒಂದು ಕನ್ವೆನ್ಷನ್ನ ಬಳಸ್ಬೋದು. ಸೊ ಇಲ್ಲಿ ಸೆರೇಟೆಡ್ ಟೀತ್ಸಲ್ಲಿ ಏನು ಮಾಡ್ತೀವಿ, ಒಂದು ಥಿನ್ ಲೈನ್, ಇಮ್ಯಾಜಿನರಿ ಥಿನ್ ಲೈನ್ ವಿಚ್ ಇಸ್ ಬ್ರೋಕನ್, ಇದನ್ನು ಒಳಗಡೆ ಕಟ್ ಮಾಡಿ ತೋರಿಸ್ತೀವಿ. ಸೊ ಹೀಗೆ ಬರೆದ್ರೆ ಇದು ಸೆರೇಟೆಡ್ ಶಾಫ್ಟ್ ಆಗಿರುತ್ತೆ. ನಂತರ ನೋಡೋದಾದರೆ ಬೇರಿಂಗ್ಸ್. ಸೊ ಬೇರಿಂಗ್ಸ್ ಶಾಫ್ಟ್ ಸಪೋರ್ಟಿಂಗ್ ಮೆಂಬರ್ಸ್ ಇವು. ಇಲ್ಲಿ ನೀವು ಬಾಲ್ ಬೇರಿಂಗ್ ನೋಡ್ಬೋದು, ಇಲ್ಲೊಂದು ರೋಲರ್ ಬೇರಿಂಗ್ ನೋಡ್ಬೋದು. ಇವುಗಳ ಆ್ಯಕ್ಚುಯಲ್ ಪ್ರೊಜೆಕ್ಷನ್ ಬಂದುಬಿಟ್ಟು ಹೀಗಿರುತ್ತೆ. ಸೊ ಒಂದು ಮಷಿನ್ ಡ್ರಾಯಿಂಗಲ್ಲಿ ಈ ಥರ ಸಾಕಷ್ಟು ಬಾರಿ ಬೇರಿಂಗ್ಸ್ಗಳು ಬರ್ಬೋದು. ಇನ್ ಕೇಸ್ ಬೇರಿಂಗ್ಸ್ ಯೂಸ್ ಮಾಡಿದರೆ ನಾವೆಲ್ಲ ಆ್ಯಕ್ಚುಯಲ್ ಪ್ರೊಜೆಕ್ಷನ್ ಮಾಡಲಿಕ್ಕೆ ಹೋದರೆ ಇಟ್ ಬಿಕಮ್ಸ್ ಕಾಂಪ್ಲೆಕ್ಸ್. ಹಾಗಾಗಿ ಇದಕ್ಕೊಂದು ಕನ್ವೆನ್ಷನ್ ಇದೆ. 2 ಬಾಕ್ಸ್ಗಳನ್ನ ಹಾಕಿ ಮೇಲೊಂದು ಕೆಳಗೊಂದು, ಅದಕ್ಕೆ ಇಂಟು ಮಾರ್ಕ್ ಹಾಕಿಬಿಟ್ರೆ ದಿಸ್ ರೆಪ್ರೆಸೆಂಟ್ಸ್ ಎ ಬೇರಿಂಗ್. ಇದು ಶಾಫ್ಟ್ ಆಗಿರುತ್ತೆ, ಈ ಪೋರ್ಷನ್ಗೆ ಬೇರಿಂಗ್ ಅಂತೇಳಿ ನಾವು ಅರ್ಥ ಮಾಡ್ಕೋಬೋದು. ನೆಕ್ಸ್ಟು ಸಿಲಿಂಡ್ರಿಕಲ್ ಟೆನ್ಷನ್ ಸ್ಪ್ರಿಂಗ್, ಹೆಲಿಕಲ್ ಟೆನ್ಷನ್ ಸ್ಪ್ರಿಂಗ್. ಸೊ ಇದರ ಕ್ರಾಸ್ ಸೆಕ್ಷನ್ ಬಂದುಬಿಟ್ಟು ಸಿಲಿಂಡ್ರಿಕಲ್ ಇರುತ್ತೆ. ಇದು ಫುಲ್ ವ್ಯೂನ ನೀವು ನೋಡ್ಬೋದು. ಆ್ಯಕ್ಚುಯಲ್ ಪ್ರೊಜೆಕ್ಷನ್ ಫುಲ್ ವ್ಯೂ, ಇದು ಆ್ಯಕ್ಚುಯಲ್ ಪ್ರೊಜೆಕ್ಷನ್ ಸೆಕ್ಷನ್ ವ್ಯೂ. ಸರ್ಕ್ಯುಲರ್ ಕ್ರಾಸ್ ಸೆಕ್ಷನ್ ಇದೆ ಅಂತೇಳಿ ನೋಡ್ಬೋದು. ಸೊ ಇದೆರಡನ್ನೂ ಕೂಡ ನಾವು ರಿಯಲ್ ಡ್ರಾಯಿಂಗಲ್ಲಿ ಬಳಸೋಕೆ ಹೋದರೆ ಕಾಂಪ್ಲೆಕ್ಸ್ ಆಗುತ್ತೆ. ಅದರ ಬದಲಾಗಿ ನಾವು ಕನ್ವೆನ್ಷನ್ ಯೂಸ್ ಮಾಡ್ಬೋದು. ಸೊ ಕನ್ವೆನ್ಷನ್ ಈಸ್ ಜಸ್ಟ್ ಎ ಲೈನ್ ಡಯಾಗ್ರಾಮ್. ಸೊ ಹೀಗೆ ಸಿಲಿಂಡ್ರಿಕಲ್ ಟೆನ್ಷನ್ ಸ್ಪ್ರಿಂಗ್ನ ನಾವು ತೋರಿಸ್ಬೋದು. ನಂತರ ನೋಡೋದಾದರೆ ಡಬಲ್ ಕೋನಿಕಲ್ ಹೆಲಿಕಲ್ ಟೆನ್ಷನ್ ಸ್ಪ್ರಿಂಗ್. ಇದು ಮೇಲೂ ಕೂಡ ಕೋನಿಕಲ್ ಪೋರ್ಷನ್ ಇರುತ್ತೆ, ಮಧ್ಯದಲ್ಲಿ ಬಲ್ಜ್ ಆಗಿರುತ್ತೆ, ಕೆಳಗಡೆ ಕೂಡ ಕೋನಿಕಲ್ ಪೋರ್ಷನ್ ಇರುತ್ತೆ. ಇದರ ಫುಲ್ ವ್ಯೂ ಪ್ರೊಜೆಕ್ಷನ್, ಸೆಕ್ಷನ್ಡ್ ಪ್ರೊಜೆಕ್ಷನ್ ವ್ಯೂ ಆ್ಯಂಡ್ ಕನ್ವೆನ್ಷನಲ್ ಪ್ರೊಜೆಕ್ಷನ್ ನೀವು ಇಲ್ಲಿ ನೋಡ್ಬೋದು. ದೆನ್ ಸಿಮಿಲರ್ಲಿ ಸಿಲಿಂಡ್ರಿಕಲ್ ಕಂಪ್ರೆಷನ್ ಸ್ಪ್ರಿಂಗ್. ಇಲ್ಲಿವರೆಗೂ ನಾವು ಟೆನ್ಷನ್ ಸ್ಪ್ರಿಂಗ್ನ ನೋಡಿದ್ವಿ. ಟೆನ್ಷನ್ ಸ್ಪ್ರಿಂಗ್ಸಲ್ಲಿ ಎಂಡ್ಸಲ್ಲಿ ಐಸ್ ರೌಂಡ್ ಆಗಿರುತ್ತೆ. ಸೊ ಸಿಲಿಂಡ್ರಿಕಲ್ ಕಂಪ್ರೆಷನ್ ಸ್ಪ್ರಿಂಗ್ಸಲ್ಲಿ ಆ ಥರ ಇರೋದಿಲ್ಲ. ಇಲ್ಲಿ ಮೊದಲನೇದಾಗಿ ನಾವು ರೌಂಡ್ ಕ್ರಾಸ್ ಸೆಕ್ಷನ್ ಇರುವಂಥ, ಇಲ್ಲಿ ನೋಡಿ ಇಲ್ಲಿ ಸರ್ಕ್ಯುಲರ್ ಕ್ರಾಸ್ ಸೆಕ್ಷನ್ ಇದೆ, ರೌಂಡ್ ಕ್ರಾಸ್ ಸೆಕ್ಷನ್ ಇರುವಂಥ ಸ್ಪ್ರಿಂಗ್ನ ಇಲ್ಲಿ ನೋಡ್ತೀವಿ. ಸ್ಕ್ವೇರ್ ಕ್ರಾಸ್ ಸೆಕ್ಷನ್ ಇರುವಂಥ ಸ್ಪ್ರಿಂಗ್ನ ನಾವು ಇಲ್ಲಿ ನೋಡ್ತೀವಿ. ಇದು ಆ್ಯಕ್ಚುಯಲ್ ವ್ಯೂ, ಇದು ಸೆಕ್ಷನ್ ವ್ಯೂ, ಇದು ಕನ್ವೆನ್ಷನಲ್ ರೆಪ್ರೆಸೆಂಟೇಷನ್. ಹೀಗೆ ಸ್ಪ್ರಿಂಗ್ನ ತೋರಿಸ್ಬಿಟ್ಟು ಜಿಗ್ಜ್ಯಾಗ್ ಪ್ಯಾಟರ್ನಲ್ಲಿ ಬರೆದು ಇಲ್ಲಿ ಈ ಕ್ರಾಸ್ ಸೆಕ್ಷನ್ ಯಾವ ಥರದ್ದು ಅಂತ ತೋರಿಸ್ಲಿಕ್ಕೆ ಇಲ್ಲಿ ಏನು ಮಾಡ್ತೀವಿ, ಒಂದು ಸರ್ಕಲ್ನ ಬರಿತೀವಿ ಅಥವಾ ಡಯಾಮೀಟರ್ ಸಿಂಬಲ್ನ ಬರಿತೀವಿ. ಸೊ ದಿಸ್ ಶೋಸ್ ಇಟ್ ಈಸ್ ಎ ಸಿಲಿಂಡ್ರಿಕಲ್ ಕಂಪ್ರೆಷನ್ ಸ್ಪ್ರಿಂಗ್ ಆ್ಯಂಡ್ ಇಟ್ಸ್ ಕ್ರಾಸ್ ಸೆಕ್ಷನ್ ಈಸ್ ರೌಂಡ್. ನಂತರದಲ್ಲಿ ಸಿಲಿಂಡ್ರಿಕಲ್ ಕಂಪ್ರೆಷನ್ ಸ್ಪ್ರಿಂಗ್ ಸ್ಕ್ವೇರ್ ಕ್ರಾಸ್ ಸೆಕ್ಷನ್ ನೋಡ್ಬೋದು. ಅಗೇನ್ ದೀಸ್ ಆರ್ ಆ್ಯಕ್ಚುಯಲ್ ಪ್ರೊಜೆಕ್ಷನ್ ವ್ಯೂಸ್ ಆ್ಯಂಡ್ ದಿಸ್ ಈಸ್ ದಿ ಕನ್ವೆನ್ಷನಲ್ representation of a cylindrical compression spring with square section. Right.
Coming to the next type of spring, that is conical helical compression spring. ಸೊ ಇದರ ಡಯಾಮೀಟ್ರು ಗ್ರ್ಯಾಜುವಲಿ ಹೋಗ್ತಾ ಓವರಾಲ್ ಡಯಾಮೀಟ್ರು ಗ್ರ್ಯಾಜುವಲಿ ಹೋಗ್ತಾ ಡಿಕ್ರೀಸ್ ಆಗುತ್ತೆ. ಇದು ಇದರ ಆ್ಯಕ್ಚುಯಲ್ ಪ್ರೊಜೆಕ್ಷನ್, ಇದು ಇದರ ಕನ್ವೆನ್ಷನಲ್ ರೆಪ್ರೆಸೆಂಟೇಷನ್. ಸಿಮಿಲರ್ಲಿ ವಾಲ್ಯೂಟ್ ಸ್ಪ್ರಿಂಗ್, ಇದರ ಕ್ರಾಸ್ ಸೆಕ್ಷನ್ ಯೂಶ್ವಲಿ ರೆಕ್ಟ್ಯಾಂಗ್ಯುಲರ್ ಇರುತ್ತೆ. ವಾಲ್ಯೂಟ್ ಸ್ಪ್ರಿಂಗ್ನ ಆ್ಯಕ್ಚುಯಲ್ ಪ್ರೊಜೆಕ್ಷನ್ ಬಂದುಬಿಟ್ಟು ಇಲ್ಲಿ ನೋಡ್ಬೋದು ನೀವು. ಇದು ಆ್ಯಕ್ಚುಯಲ್ ಫುಲ್ ವ್ಯೂ ಪ್ರೊಜೆಕ್ಷನ್, ಇಟ್ ಈಸ್ ಆ್ಯಕ್ಚುಯಲ್ ಸೆಕ್ಷನ್ ವ್ಯೂ ಪ್ರೊಜೆಕ್ಷನ್, ಆ್ಯಂಡ್ ದಿಸ್ ಇಸ್ ದಿ ಕನ್ವೆನ್ಷನಲ್ ರೆಪ್ರೆಸೆಂಟೇಷನ್. ಹಾಗೆಯೇ ಹೆಲಿಕಲ್ ಟಾರ್ಷನ್ ಸ್ಪ್ರಿಂಗ್, ದಿಸ್ ಇಸ್ ಆಲ್ಸೋ ಎ ಟೈಪ್ ಆಫ್ ಸ್ಪ್ರಿಂಗ್. ಇದರ ಆ್ಯಕ್ಚುಯಲ್ ಪ್ರೊಜೆಕ್ಷನ್ ಹೀಗೆ ಬರೆದ್ರೆ ಕನ್ವೆನ್ಷನಲ್ ರೆಪ್ರೆಸೆಂಟೇಷನ್ ಸೆಂಟ್ರಲ್ ಲೈನಿಂದ ಈ ಕಡೆಗೆ ಒಂದು ಶಾರ್ಟ್ ಲೈನ್ ಬರಿತೀವಿ, ಇನ್ನೊಂದು ಬದಿಯಲ್ಲಿ ಇದರ ಆಪೋಸಿಟ್ ಎಂಡಲ್ಲಿ ಸೆಂಟ್ರಲ್ ಲೈನಿಂದ ಕಂಟಿನ್ಯೂ ಮಾಡ್ತೀವಿ ಮುಂದಕ್ಕಿನ್ನು. ಸೊ ದಿಸ್ ಶೋಸ್ ಹೆಲಿಕಲ್ ಟಾರ್ಷನ್ ಸ್ಪ್ರಿಂಗ್. ಕಮಿಂಗ್ ಟು ಪವರ್ ಟ್ರಾನ್ಸ್ಮಿಷನ್ ಎಲಿಮೆಂಟ್ಸ್ ಲೈಕ್ ಗೇರ್ಸ್. ಸೊ ಫಸ್ಟ್ ಲೆಟ್ ಅಸ್ ಸಿ ಫಾರ್ ಸ್ಪರ್ ಆರ್ ಹೆಲಿಕಲ್ ಗೇರ್. ಸ್ಪರ್ ಗೇರ್ ಮತ್ತು ಹೆಲಿಕಲ್ ಗೇರ್ ಎರಡೂ ಒಂದೇ ಥರ ರೆಪ್ರೆಸೆಂಟ್ ಮಾಡ್ತೀವಿ. ಸ್ಪರ್ ಗೇರ್ ಆ್ಯಕ್ಚುಯಲ್ ರೆಪ್ರೆಸೆಂಟೇಷನ್ ಬಂದು ನಾವು ಎಲ್ಲ ಟೀಸ್ನು ತೋರಿಸ್ತೀವಿ. ಸೊ ಈ ಆ್ಯಕ್ಚುಯಲ್ ರೆಪ್ರೆಸೆಂಟೇಷನ್ ಬರೀಲಿಕ್ಕೆ ತುಂಬ ಕಾಂಪ್ಲೆಕ್ಸ್ ಆಗುತ್ತೆ, ಬಿಕಾಸ್ ಅಡೆಂಡಮ್, ಡಿಡೆಂಡಮ್, ಪೀಚ್, ಯು ನೀಡ್ ಟು ಕನ್ಸಿಡರ್ ಈಚ್ ಆ್ಯಂಡ್ ಎವ್ರಿಥಿಂಗ್ ದೆನ್ ಡ್ರಾ ದಿಸ್ ಆ್ಯಕ್ಚುಯಲ್ ಪ್ರೊಜೆಕ್ಷನ್. ಇದು ತುಂಬ ಟೈಮ್ ಕನ್ಸ್ಯೂಮಿಂಗ್ ಆಗಿರೋದ್ರಿಂದ ನಾವು ಇದರ ಕನ್ವೆನ್ಷನಲ್ ರೆಪ್ರೆಸೆಂಟೇಷನ್ನ ಮಾಡಿ ತೋರಿಸ್ಬೋದು. ಇದು ಒಂದು ಸೆಕ್ಷನ್ಡ್ ಸೈಡ್ ವ್ಯೂ, ದಿಸ್ ಇಸ್ ದ ಫ್ರಂಟ್ ವ್ಯೂ. ಒಂದು ಸರ್ಕಲ್, ಅದರೊಳಗಡೆ ಒಂದು ಬ್ರೋಕನ್ ಸೆಂಟ್ರಲ್ ಲೈನ್ ನಾವು ತೋರಿಸ್ತೀವಿ. ಸೊ ಇಫ್ ವ್ಯೂ ಈಸ್ ರಿಟರ್ನ್ ಲೈಕ್ ದಿಸ್, ದಿಸ್ ರೆಪ್ರೆಸೆಂಟ್ಸ್ ಎ ಸ್ಪರ್ ಗೇರ್ ಆರ್ ಎ ಹೆಲಿಕಲ್ ಗೇರ್. ನೆಕ್ಸ್ಟು 90 ಡಿಗ್ರಿ ಪವರ್ ಟ್ರಾನ್ಸ್ಮಿಷನ್ ಆಗಬೇಕಾದ್ರೆ ವೆನ್ ಶಾಫ್ಟ್ ಆಕ್ಸಸ್ ಕೋಯಿನ್ಸೈಡ್ಸ್ ವಿತ್ ಈಚ್ ಅದರ್, ದೆನ್ ಬಿವೆಲ್ ಗೇರ್ಸ್ ಆರ್ ಯೂಸ್ಡ್. ಹೀಗೆ ಬಿವೆಲ್ ಗೇರ್ನ ಬಳಸಿದಾಗ ಬಿವೆಲ್ ಗೇರ್ನ ಆ್ಯಕ್ಚುಯಲ್ ಪ್ರೊಜೆಕ್ಷನ್ ಇದು ಸ್ಪರ್ ಗೇರ್ಗಿಂತಲೂ ಕಾಂಪ್ಲೆಕ್ಸ್ ಪ್ರೊಜೆಕ್ಷನ್ ಆಗುತ್ತೆ, ಕಾಂಪ್ಲೆಕ್ಸ್ ಡ್ರಾಯಿಂಗ್ ಆಗುತ್ತೆ. ಸೊ ಹಾಗಾಗಿ ಇದಕ್ಕೊಂದು ಕನ್ವೆನ್ಷನಲ್ ರೆಪ್ರೆಸೆಂಟೇಷನ್ ಇದೆ. ಹೀಗೆ ಯು ಕ್ಯಾನ್ ಸಿ ಫ್ರಮ್ ದಿ ಡ್ರಾಯಿಂಗ್. ಸೊ ಟೀತ್ಸ್ನ ರೆಪ್ರೆಸೆಂಟ್ ಮಾಡಲಿಕ್ಕೆ ಒಂದು ಸೆಂಟ್ರಲ್ ಲೈನ್ನ ನಾವು ಬಳಸ್ತೀವಿ, ನೋಡ್ಬೋದು. ಎ ಲಾಂಗ್ ಡ್ಯಾಶ್ ಫಾಲೋಡ್ ಬೈ ಎ ಶಾರ್ಟ್ ಡ್ಯಾಶ್, ಲಾಂಗ್ ಡ್ಯಾಶ್, ಶಾರ್ಟ್ ಡ್ಯಾಶ್. ನೆಕ್ಸ್ಟ್ ಹಾಗೆ ವರ್ಮ್ ಆ್ಯಂಡ್ ವರ್ಮ್ ವೀಲ್, ಎಲ್ಲಿ ಗೇರ್ ರಿಡಕ್ಷನ್ ಬೇಕಾಗುತ್ತೋ, ಗೇರ್ ರಿಡಕ್ಷನ್ಸ್ ಆರ್ ಗ್ರೇಟರ್ ದ್ಯಾನ್ ಸೇ ಸಮ್ 10:1 ಹೆಚ್ಚಿಗೆ ಗೇರ್ ರಿಡಕ್ಷನ್ ಇದ್ದಾಗ ನಾವು ವರ್ಮ್ ಆ್ಯಂಡ್ ವರ್ಮ್ ವೀಲ್ನ ಬಳಸ್ತೀವಿ. ಸೊ ನಾನು ಇಲ್ಲಿ ತೋರಿಸ್ತಾ ಇರುವಂಥ ಒಂದು ಡ್ರಾಯಿಂಗ್ ಕೇವಲ ವರ್ಮ್ನ ತೋರಿಸ್ತಾ ಇದೆ. ವರ್ಮ್ನ ಆ್ಯಕ್ಚುಯಲ್ ಪ್ರೊಜೆಕ್ಷನ್ ಹೀಗಿರುತ್ತೆ, ಯು ಕ್ಯಾನ್ ಸಿ ಫ್ರಮ್ ದ ಡ್ರಾಯಿಂಗ್. ಸೊ ಇದರ ಕನ್ವೆನ್ಷನಲ್ ರೆಪ್ರೆಸೆಂಟೇಷನ್ ಬಂದುಬಿಟ್ಟು ಇದು ಹೆಚ್ಚು ಕಡಿಮೆ ಸ್ಪರ್ ಗೇರ್ನ ರೆಸೆಂಬಲ್ ಮಾಡುತ್ತೆ, ಆದರೆ ಒಂದು ವಿತ್ ಒಂದು ಸ್ಮಾಲ್ ಚೇಂಜ್. ಇದರ ಸೈಡ್ ವ್ಯೂನ ನೋಡಿದಾಗ ನೀವು ಒಂದು ಕಾನ್ವೆಕ್ಸ್ ಶೇಪ್ ಇರುತ್ತೆ ಟಾಪಲ್ಲಿ ಆ್ಯಂಡ್ ಆಸ್ ವೆಲ್ ಆಸ್ ಬಾಟಮಲ್ಲಿ. ಸ್ಟ್ಯಾಂಡರ್ಡ್ ಕನ್ವೆನ್ಷನ್ ಆಫ್ ರೆಪ್ರೆಸೆಂಟಿಂಗ್ ಮಷಿನ್ ವೀಲ್ ಕಂಟಿನ್ಯೂಡ್. ಸೊ ಈ ವರ್ಮ್ನ ಜೊತೆಗೆ ನಾವು ವರ್ಮ್ ವೀಲ್ನ ಜೊತೆಗೆ ವರ್ಮ್ನ ಬಳಸ್ತೀವಿ. ಇವೆರಡು ಕಂಬೈನ್ ಆದಾಗ ವರ್ಮ್ ಆ್ಯಂಡ್ ವರ್ಮ್ ವೀಲ್ ಆಗುತ್ತೆ. ಈ ವರ್ಮಿನ ಆ್ಯಕ್ಚುಯಲ್ ಪ್ರೊಜೆಕ್ಷನ್ ಬಂದುಬಿಟ್ಟು ಹೀಗೆ. ಆ್ಯಸ್ ಅಗೈನ್ ಇಟ್ ಈಸ್ ಎ ಕಾಂಪ್ಲೆಕ್ಸ್ ಥಿಂಗ್ ಟು ಡ್ರಾ. ಇದರ ಕನ್ವೆನ್ಷನಲ್ ರೆಪ್ರೆಸೆಂಟೇಷನ್ ಬಂದುಬಿಟ್ಟು ಸಿಂಪಲ್ ವೇ ಲೈಕ್ ದಿಸ್. ಅಗೈನ್ ಸೆಂಟ್ರಲ್ ಲೈನ್, ಲಾಂಗ್ ಡ್ಯಾಶ್ ಆ್ಯಂಡ್ ಎ ಶಾರ್ಟ್ ಡ್ಯಾಶ್ ಈಸ್ ಯೂಸ್ ಟು ರೆಪ್ರೆಸೆಂಟ್ ದಟ್ ದೇರ್ ಆರ್ ಟೀತ್ಸ್ ದೇರ್. ಇಲ್ಲೂ ಕೂಡ ನೋಡ್ಬೋದು, ಸೈಡ್ ವ್ಯೂನಲ್ಲಿ ಕೂಡ ಟೀತ್ಸ್ ಇದೆ. ಇನ್ನು ಸ್ಕ್ರೂ ಗೇರ್ಸ್. ಸೊ ಇಲ್ಲಿ ಎರಡು ಶಾಫ್ಟ್ಗಳು, ಎರಡು ಗೇರ್ಗಳು ಎರಡು ಡಿಫ್ರೆಂಟ್ ಪ್ಲೇನ್ಸ್ನಲ್ಲೇ ಇರುತ್ತೆ. ಸೊ ಹೀಗಿದ್ದಾಗ ಪವರ್ ಟ್ರಾನ್ಸ್ಮಿಷನ್ ಆಗಬೇಕಾದ್ರೆ ಇಲ್ಲಿ ಶಾಫ್ಟ್ ಆಕ್ಸಿಸ್ಗಳು ಕೋಯಿನ್ಸೈಡು ಕೂಡ ಆಗಿರೋದಿಲ್ಲ, ಜೊತೆಗೆ ಎರಡು ಗೇರ್ಗಳು ಬೇರೆ ಬೇರೆ ಪ್ಲೇನ್ನಲ್ಲೇ ಇರುತ್ತೆ. ಇದರ ಆ್ಯಕ್ಚುಯಲ್ ಪ್ರೊಜೆಕ್ಷನ್ ಇಲ್ಲಿ ನೋಡ್ಬೋದು ನೀವು ಮಿಡ್ಲಲ್ಲಿ. ಇದರ ಕನ್ವೆನ್ಷನಲ್ ರೆಪ್ರೆಸೆಂಟೇಷನ್ ಬಂದ್ಬಿಟ್ಟು ಒಂದು ವೀಲ್ ನೀವು ಫ್ರಂಟ್ ವ್ಯೂ ನೋಡಿದ್ರೆ ಇನ್ನೊಂದು ವ್ಯೂ ಸೈಡ್ ವ್ಯೂನ ನೋಡ್ಬೋದು. ಹೀಗೆ ನಾವು ಇದರ ಒಂದು ಕನ್ವೆನ್ಷನಲ್ ರೆಪ್ರೆಸೆಂಟೇಷನ್ ಬರೀಬೋದು. ನಂತರ ರ್ಯಾಕ್ ಆ್ಯಂಡ್ ಪಿನಿಯನ್, ಎ ಸ್ಪರ್ ಗೇರ್ ವಿತ್ ಅ ರ್ಯಾಕ್. ಇದರ ಫುಲ್ ವ್ಯೂ ರೆಪ್ರೆಸೆಂಟೇಷನ್ ಹೇಗಿದೆ, ಕ್ವೈಟ್ ಕಾಂಪ್ಲೆಕ್ಸ್ ಒನ್. ಇದರ ಕನ್ವೆನ್ಷನಲ್ ರೆಪ್ರೆಸೆಂಟೇಷನ್ ಬಂದುಬಿಟ್ಟು ಅಲಾಂಗ್ ವಿತ್ ದಿಸ್ ವಿ ಶೋ ಡೈರೆಕ್ಷನ್ ಆಫ್ ರೊಟೇಷನ್ ಆಲ್ಸೋ. ನೋಡ್ಬೋದು ನೀವು ಇಲ್ಲೂ ಕೂಡ ಸೆಂಟ್ರಲ್ ಲೈನ್ನ ಬಳಸಿದ್ದೀವಿ ಟು ಇಂಡಿಕೇಟ್ ದಿ ಟೀತ್ಸ್. ಅಲಾಂಗ್ ವಿತ್ ದಟ್ ವಿ ಆರ್ ಆಲ್ಸೋ ಶೋಯಿಂಗ್ ದಿ ಡೈರೆಕ್ಷನ್ ಆಫ್ ರೊಟೇಷನ್. ನೆಕ್ಸ್ಟು ಸ್ಪ್ರಾಕೆಟ್ ವೀಲ್. ನೀವು ಬೈಸಿಕಲ್ಗಳಲ್ಲಿ ನೋಡಿರ್ತೀರಿ ಇದು. ಈ ಒಂದು ಸ್ಪ್ರಾಕೆಟ್ ವೀಲ್ ಕೂಡ ತುಂಬ ಕಾಂಪ್ಲೆಕ್ಸ್ ಜಾಮಿಟ್ರಿ. ಇದರ ಆ್ಯಕ್ಚುಯಲ್ ಪ್ರೊಜೆಕ್ಷನ್ ನೀವು ಇಲ್ಲಿ ನೋಡ್ಬೋದು. ಇದರ ಒಂದು ಸಿಂಪ್ಲಿಫೈಡ್ ಪ್ರೊಜೆಕ್ಷನ್, ಸಿಂಪ್ಲಿಫೈಡ್ ವ್ಯೂ, ಕನ್ವೆನ್ಷನಲ್ ರೆಪ್ರೆಸೆಂಟೇಷನ್ ಹೇಗಿರುತ್ತೆ. ಟೀತ್ನ ಪಿಚ್ ಪೋರ್ಷನಲ್ಲಿ ಒಂದು ಪಿಚ್ ಸರ್ಕಲ್ ಡಯಾಮೀಟರ್ ಪೋರ್ಷನಲ್ಲಿ ಒಂದು ಸೆಂಟ್ರಲ್ ಲೈನ್ನ ಬರೆದ್ಬಿಟ್ಟು ಇದರ ಒಂದು ಕನ್ವೆನ್ಷನಲ್ ರೆಪ್ರೆಸೆಂಟೇಷನ್, ಸ್ಟ್ಯಾಂಡರ್ಡ್ ರೆಪ್ರೆಸೆಂಟೇಷನ್ನ ತೋರಿಸ್ಬೋದು. ನಂತರದಲ್ಲಿ ಚೈನ್ ವೀಲ್ಸ್, ಎರಡು ಸ್ಪ್ರಾಕೆಟ್ಸ್, ಎ ಸ್ಮಾಲರ್ ಒನ್ ಆ್ಯಂಡ್ ಎ ಬಿಗ್ಗರ್ ಒನ್ ಅಲಾಂಗ್ ವಿತ್ ಎ ಚೈನ್. ಹೀಗಿದ್ದಾಗ ಇದರ ಆ್ಯಕ್ಚುಯಲ್ ಪ್ರೊಜೆಕ್ಷನ್ ಹೇಗಿರುತ್ತೆ, ವೆರಿ ಕಾಂಪ್ಲೆಕ್ಸ್ ಒನ್.
ನೀವು ಇಲ್ಲಿ ನೋಡ್ಬೋದು ಸಿಂಪ್ಲಿಫೈಡ್ ವರ್ಷನ್ ವಿಚ್ ಇಸ್ ಎ ಕನ್ವೆನ್ಷನಲ್ ರೆಪ್ರೆಸೆಂಟೇಷನ್. ಇಲ್ಲಿ 2 ವೀಲ್ನ ತೋರಿಸಿ ಅದಕ್ಕೆ ಸೆಂಟ್ರಲ್ ಲೈನ್ನಲ್ಲಿ ಟೀತ್ನ ತೋರಿಸ್ತೀವಿ. ಆನಂತರ ಚೈನ್ ಕೂಡ ಒಂದು ಸೆಂಟ್ರಲ್ ಲೈನ್ನಲ್ಲಿ ತೋರಿಸ್ತೀವಿ. ಇದರ ಅರ್ಥ ಇದು ಇಟ್ಸ್ ಎ ಚೈನ್ ವೀಲ್. ಸೊ ಇಷ್ಟು ಎಲಿಮೆಂಟ್ಸು, ಇಷ್ಟು ಸ್ಟ್ಯಾಂಡರ್ಡ್ ಮಷಿನ್ ಎಲಿಮೆಂಟ್ಸ್ನ ನಾವು ಕನ್ವೆನ್ಷನಲ್ ರೆಪ್ರೆಸೆಂಟೇಷನಲ್ಲಿ ತೋರಿಸ್ಬೋದು. ಇಷ್ಟೇ ಅಂತಲ್ಲ, ಇನ್ನೂ ಕೂಡ ಬಹಳಷ್ಟು ಎಲಿಮೆಂಟ್ಸ್ ಇದೆ. ನಮ್ಮ ಡಿಪ್ಲೊಮಾ ಸಿಲೆಬಸ್ಸಿಗೆ ಇಷ್ಟನ್ನು ನಾವು ಅಡಾಪ್ಟ್ ಮಾಡಿಕೊಂಡ್ರೆ, ಕಲ್ತ್ಕೊಂಡ್ರೆ ದಟ್ ಈಸ್ ಸಫಿಷಿಯಂಟ್, ಮೋರ್ ದೆನ್ ಸಫಿಷಿಯಂಟ್. ಈಗ ನಾವು ನಮ್ಮ ಇಂಜಿನಿಯರಿಂಗ್ ಪ್ರಾಕ್ಟೀಸಲ್ಲಿ ಭಾಳಷ್ಟು ಥರದ ಹೋಲ್ಗಳನ್ನ ನೋಡ್ಬೋದು. ಮಷಿನ್ ಕಾಂಪೋನೆಂಟ್ಸಲ್ಲಿ ವೇರಿಯಸ್ ಟೈಪ್ಸ್ ಆಫ್ ಹೋಲ್ಸ್ನ ಡ್ರಿಲ್ ಮಾಡಿರ್ತಾರೆ ಬೇಸ್ಡ್ ಆನ್ ಇಟ್ಸ್ ಫಂಕ್ಷನ್. ಹಾಗೆ ನೋಡೋದಾದರೆ ಒಂದೊಂದು ಹೋಲ್ನೂ ಕೂಡ ನಾವು ಬೇರೆ ಬೇರೆ ಥರನೇ ಅದನ್ನ ರೆಪ್ರೆಸೆಂಟ್ ಮಾಡ್ತೀವಿ. ನಾವು ಈಗ ಮೊದಲನೇದಾಗಿ ಸಿಂಪಲ್ ಹೋಲ್ನ ನೋಡೋದಾದರೆ ರೌಂಡ್ ಹೋಲ್ ಆರ್ ಸಿಂಪಲ್ ಹೋಲ್ ಅಂತಲೂ ಕರಿತೀವಿ. ಇದಕ್ಕೆ ಈ ಸಿಂಪಲ್ ಹೋಲ್ಗೆ ಜಸ್ಟ್ ಡಯಾಮೀಟರ್ ಆ್ಯಂಡ್ ಡೆಪ್ತ್ ಇನ್ಫೋ ಇಷ್ಟು ಕೊಟ್ಟರೆ ಸಾಕು. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಡಯಾಮೀಟರ್ ಇನ್ಫೋ ಇದೆ, ಇಲ್ಲಿ ಡಯಾಮೀಟರ್ ಆಸ್ ವೆಲ್ ಆಸ್ ಡೆಪ್ತ್ ಇನ್ಫೋ ಇದೆ. ಡಯಾಮೀಟರ್ 8, ಡೆಪ್ತ್ ಈಸ್ 16. ಇಲ್ಲಿ ಕೆಳಗಡೆ ಕೋನಿಕಲ್ ಪೋರ್ಷನ್ ಇದೆ, ನೋಡ್ಬೋದು. ಇದು ಯಾಕೆ ಅಂತ ಕೇಳ್ಬೋದು ನೀವು. ಡ್ರಿಲ್ ಬಿಟ್ಟಿನ ಡಿಫಾಲ್ಟ್ ಆ್ಯಂಗಲ್ ಇರುತ್ತೆ ಬಾಟಮಲ್ಲಿ. ಸೊ ಬಿಕಾಸ್ ಆಫ್ ದಟ್ ದಿಸ್ ಕೋನಿಕಲ್ ಪೋರ್ಷನ್ ವಿಲ್ ಬಿ ಫಾರ್ಮ್ ಆಟೋಮ್ಯಾಟಿಕಲಿ. ದಿಸ್ ನೀಡ್ ನಾಟ್ ಬಿ ಡೈಮೆನ್ಷನ್. ಯಾವಾಗಲೂ ಡೈಮೆನ್ಷನ್ ಮಾಡ್ಬೇಕಾದ್ರೆ ಈ ಎಡ್ಜಿಗೆ ಡೈಮೆನ್ಷನ್ ಮಾಡಿದ್ರೆ ಸಾಕು, ಈ ಕೋನಿಕಲ್ ಟಿಪ್ಪಿಗೆ ಮಾಡೋ ಅವಶ್ಯಕತೆ ಇಲ್ಲ. ರೈಟ್. ರೌಂಡ್ ಹೋಲ್ನ ಈ ಎಲ್ಲ ಥರದಲ್ಲಿ ನಾವು ಡೈಮೆನ್ಷನ್ ಮಾಡ್ಬೋದು. 12 ಥ್ರೂ ಅಂದರೆ ಒಂದು ಬಾಡಿಯ ಒಂದು ಎಂಡಿಂದ ಇನ್ನೊಂದು ಎಂಡ್ವರೆಗೂ ಹೋಲ್ ಇರುತ್ತೆ. ಈ ಹೋಲ್ನಲ್ಲಿ ನೀವು ಕಣ್ಣಲ್ಲಿ ನೋಡಿದ್ರೆ ಇನ್ನೊಂದು ಎಂಡ್ ಕಾಣುತ್ತೆ ನಿಮಗೆ. ಸೊ ಅದಕ್ಕೆ ಥ್ರೂ ಅಂತೇಳಿ ಬರ್ದಿರ್ತಾರೆ. ನೆಕ್ಸ್ಟ್ ಈ ಒಂದು ಹೋಲ್ನ ನೀವು ವಾಚ್ ಮಾಡೋದಾದರೆ ಡಯಾ 8, ಡೆಪ್ತ್ 16. ಈ ಸಿಂಬಲ್ ಡೆಪ್ತ್ನ ಇಂಡಿಕೇಟ್ ಮಾಡುತ್ತೆ. ಡೆಪ್ತು 16 mm ಡೆಪ್ತ್ ಅಂತೇಳಿ. ನೆಕ್ಸ್ಟ್ ಒಂದು ಶಾಫ್ಟ್ ಮೇಲೆ ಒಂದು ಹೋಲ್ನ ಡ್ರಿಲ್ ಮಾಡಿದರೆ ಡಯಾ 17. ಆದರೆ ಈ ಡೆಪ್ತನ್ನ ಡೈರೆಕ್ಟ್ ಇಂಡಿಕೇಟ್ ಮಾಡಿಲ್ಲ, ಆದರೆ ಇನ್ನೊಂದು ಡೈಮೆನ್ಷನಲ್ಲಿ ತೋರಿಸ್ತಿದ್ದಾರೆ ಈ ಹೋಲ್ ಡೆಪ್ತ್ ಎಷ್ಟಿರಬೇಕು ಅಂತ, 18. ಸೊ ಈ ಡಯಾಮೀಟರ್ ಗೊತ್ತಿದ್ರಷ್ಟೇ ನೀವು ಈ ಒಂದು ಡೆಪ್ತ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್, ಈ ಒಂದು ಶಾಫ್ಟಿನ ಡಯಾಮೀಟರ್ 30 ಇದ್ದರೆ ಈ ಡೈಮೆನ್ಷನ್ 18 ಇರೋದ್ರಿಂದ ಈ ಒಂದು ಹೋಲ್ ಡೆಪ್ತ್ ಎಷ್ಟಾಗ್ಬೋದು, ಇಟ್ ಈಸ್ 12 mm. ಸೊ ಇಲ್ಲಿ ಡಯಾ 8 ಡೆಪ್ತ್ 16 ಈ ಹೋಲ್ನ ಇನ್ನೊಂದು ವ್ಯೂ ಇಲ್ಲಿದೆ ನೋಡಿ, ಸೆಕ್ಷನ್ ವ್ಯೂ ಇಲ್ಲಿ ನೋಡ್ಬೋದು. ಈ ಹೋಲ್ನ ಇನ್ನೂ ಒಂಥರ ರೆಪ್ರೆಸೆಂಟ್ ಮಾಡ್ಬೋದು. ಡಯಾ 8 ಡೆಪ್ತ್ 16 ಹೀಗೂ ಕೂಡ ತೋರಿಸ್ಬೋದು. ಹೀಗಾದರೂ ಬರಿಬೋದು, ಹೀಗಾದರೂ ಬರಿಬೋದು, ಅಥವಾ ಹೀಗಾದರೂ ಬರಿಬೋದು. ಆಲ್ 3 ಆರ್ ಸ್ಟ್ಯಾಂಡರ್ಡ್ ಪ್ರಾಕ್ಟೀಸಸ್. ಬಟ್ ಇಲ್ಲಿ ಸೆಕ್ಷನ್ ವ್ಯೂ ಬೇಕಾಗಿಲ್ಲ, ಇಲ್ಲಿ ಸೆಕ್ಷನ್ ಮಾಡಿ ತೋರಿಸ್ಬೋದು. ರೈಟ್. ಇಲ್ಲೂ ಕೂಡ ನೋಡಿ ಡಯಾ 7 ಇಲ್ಲಿ 18 ಡೈಮೆನ್ಷನ್ ಕೊಟ್ಟಿದ್ದಾರೆ, ಹಾಗೂ ಡೈಮೆನ್ಷನ್ ಮಾಡ್ಬೋದು, ಅಥವಾ ಇಲ್ಲಿ ಟೋಟಲ್ ಡೆಪ್ತ್ 11 ಅನ್ನೋದನ್ನು ಕೂಡ ಹೀಗೂ ಕೂಡ ತೋರಿಸ್ಬೋದು. ನೆಕ್ಸ್ಟ್ ಇನ್ನೊಂದು ಥರ ಹೋಲ್ ಬರುತ್ತೆ, ಕೌಂಟರ್ ಬೋರ್ಡ್ ಹೋಲ್. ನೋಡಿ, ಒಂದು ಹೋಲ್ ಆಲ್ರೆಡಿ ಇರುತ್ತೆ, ಅದಕ್ಕೆ ಇನ್ನೊಂದು ಸ್ಕ್ವೇರ್ ಶೋಲ್ಡರ್ ಇರುವಂಥ ಹೋಲ್ನ ಮಾಡಿದರೆ ಇಲ್ಲಿ ಎಡ್ಜ್ ನೀವು ನೋಡ್ಬೋದು, ಶಾರ್ಪ್ ಕಾರ್ನರ್ ಬರುತ್ತೆ. ಈ ಥರ ಹೋಲ್ಸಿಗೆ ನಾವೇನಂತ ಕರಿತೀವಿ, ಕೌಂಟರ್ ಬೋರ್ಡ್ ಹೋಲ್ಸ್ ಅಂತ ಕರಿತೀವಿ. ಕೌಂಟರ್ ಬೋರ್ಡ್ ಒಂದೇ ಇರಬೇಕಂತೇನಿಲ್ಲ, ಇಟ್ ಕ್ಯಾನ್ ಬಿ ಮಲ್ಟಿಪಲ್ ಕೌಂಟರ್ ಬೋರ್ಡ್. ಇಲ್ಲಿ ನೋಡ್ಬೋದು ನೀವು, ಒಂದು ಸಾರಿ ಕೌಂಟರ್ ಬೋರ್ ಆಗಿದೆ, ಇನ್ನೊಂದು ಸಾರಿ ಕೌಂಟರ್ ಬೋರ್ ಆಗಿದೆ. ಇದು ಮೊದಲೇ ಹಾಕಿದಂಥ ಇದು ಡಿಫಾಲ್ಟ್ ಡ್ರಿಲ್ ಇದೆ. ಫಸ್ಟ್ ಡ್ರಿಲ್ ಬಿಟ್ ಪಾಸ್ ಮಾಡಿರ್ತಾರೆ ಈ ಡೆಪ್ತಿಗೆ, ಫಾರ್ ಎಕ್ಸಾಂಪಲ್ 13 mm. ಆಮೇಲೆ ಒಂದು ಸಾರಿ ಕೌಂಟರ್ ಬೋರ್ ಆಗಿದೆ, ಇನ್ನೊಂದು ಬಾರಿ ಕೌಂಟರ್ ಬೋರ್ ಆಗಿದೆ. ಟೋಟಲ್ 2 times ಇಟ್ ಹ್ಯಾಸ್ ಬೀನ್ ಕೌಂಟರ್ ಬೋರ್ಡ್. ಸೊ ಈ ಥರ ಬಂದಾಗ ನಾವು ಹೇಗೆ ಡೈಮೆನ್ಷನ್ ಮಾಡ್ತೀವಿ ಅಂತ ನೋಡೋದಾದರೆ ಇಲ್ಲಿ ನೀವು ನೋಡ್ಬೋದು, ಡಯಾ 5 ಫಸ್ಟ್ ಕೌಂಟರ್ ಬೋರ್ಡ್ ಡಯಾ 7 R1, ಸೆಕೆಂಡ್ ಕೌಂಟರ್ ಬೋರ್ಡ್ ಡಯಾ 14 R1. R1 ಅಂತ ಬರೆದಿರೋದು ಈ ಕಾರ್ನರ್ ರೇಡಿಯಸ್ಗಳು. ಈ ಸ್ಕ್ವೇರ್ ಶೋಲ್ಡರ್ ಬರುತ್ತಲ್ಲ, ಇಲ್ಲಿ ರೇಡಿಯಸ್, ಕಾರ್ನರ್ ರೇಡಿಯಸ್ ಬರುತ್ತೆ, ಇದು ರೇಡಿಯಸ್ R1. ಸೊ ಡಯಾ 5 ಅಂತ ಏನಿದೆ, ಇದು ಸ್ಮಾಲೆಸ್ಟ್ ಹೋಲ್ ಏನಿದೆ, ಈ ಹೋಲಿನ ಡಯಾಮೀಟರ್ ಡಯಾ 5. ದೆನ್ ಈ ಸಿಂಬಲ್ ಏನು ನಾವು ಕಾಣ್ತಾ ಇದ್ದೀವಿ ಇಲ್ಲಿ, ಇದು ಕೌಂಟರ್ ಬೋರಿನ ಸಿಂಬಲ್. ಇದು ಮೊದಲು ಬರುವಂಥ ಕೌಂಟರ್ ಬೋರ್ ಏನಿದೆ, ಇದು ದಿಸ್ ಒನ್, ಈ ಕೌಂಟರ್ ಬೋರಿನ ಡಯಾಮೀಟರ್ ಡಯಾ 7. ಇನ್ನೊಂದು ಕೌಂಟರ್ ಬೋರ್ ಸಿಂಬಲ್ ಹಾಕಿ ಡಯಾ 14 ಬರೆದಿದ್ರೆ, ಇದು ಟಾಪ್ ಮೋಸ್ಟ್ ಲೇಯರಲ್ಲಿ ಬರುವಂಥ ಬಿಗ್ಗರ್ ಮೋಸ್ಟ್ ಸರ್ಕಲ್, ಇದರ ಒಂದು ಕೌಂಟರ್ ಬೋರ್ ಡಯಾಮೀಟರ್ ಡಯಾ 14. ಅಥವಾ ಇಲ್ಲಿ ಇನ್ನೊಂದು ಡ್ರಾಯಿಂಗ್ ನೋಡೋದು, ಸಿಂಪಲ್ ಕೌಂಟರ್ ಬೋರ್ ಡಯಾ 6. ಡಯಾ 6 ಅಂದರೆ ಇದು ಹೋಲ್ ಡಯಾಮೀಟರ್. ಕೌಂಟರ್ ಬೋರ್ ಸಿಂಬಲ್ ಇದ್ದು ಹಾಕಿರುವಂಥ ಡಯಾಮೀಟರ್ ಅದು ಕೌಂಟರ್ ಬೋರ್ ಆಗಿದೆಯಲ್ಲ ಮೇಲ್ಗಡೆ ಪೋರ್ಷನಲ್ಲಿ ಬಿಗ್ಗರ್ ಡಯಾಮೀಟರ್ದು, ಆ ಒಂದು ಡಯಾಮೀಟರ್ ಡಯಾ 10. ಡೆಪ್ತ್ 3 mm. ಇದು ಕೌಂಟರ್ ಬೋರಿನ ಡೆಪ್ತನ್ನು ಇಂಡಿಕೇಟ್ ಮಾಡ್ತಾ ಇದೆ, ಡೆಪ್ತ್ 3. R1 ಕಾರ್ನರ್ ರೇಡಿಯಸ್. ನೀವು ಕೇಳ್ಬೋದು, ಮೊದಲನೇ ಡ್ರಾಯಿಂಗಲ್ಲಿ ಡೆಪ್ತ್ ತೋರಿಸಿಲ್ಲ ಕೌಂಟರ್ ಬೋರ್ಗೆ ಅಂತ. ನೋಡಿ, ಅದನ್ನು ಸೈಡ್ ವ್ಯೂನಲ್ಲಿ ತೋರಿಸಿದರೆ ಹೀಗಾರು ತೋರಿಸ್ಬೋದು, ಅಥವಾ ಈ 3 mm ಇಲ್ಲೇ ಬೇಕಾದರೂ ಕೂಡ ತೋರಿಸ್ಬೋದು. ಡಯಾ 7 R1 ಮುಂದೆನೇ ಕೂಡ ಡೆಪ್ತನ್ನ ತೋರಿಸ್ಬೋದು. ಸೊ ಡ್ರಾಯಿಂಗ್ನಲ್ಲಿ ಹೀಗಿದ್ರೆ ಈ ಒಂದು ಹೋಲಿಗೆ ಡೈಮೆನ್ಷನ್ ಮಾಡಿದರೆ ನೋಡ್ಬೋದು, ಡಯಾ 4 ಡೆಪ್ತ್ 13,
ಕೌಂಟರ್ ಬೋರ್ ಡಯಾ 6 ಡೆಪ್ತ್ 10, ಕೌಂಟರ್ ಬೋರ್ ಡಯಾ 10 ಡೆಪ್ತ್ 3. ಹೀಗಿದ್ರೆ ಇದರ ಅರ್ಥ ಇದರ ಕ್ರಾಸ್ ಸೆಕ್ಷನ್ ವ್ಯೂವಲ್ಲಿ ಹೇಗಿರುತ್ತೆ. ಫಸ್ಟು ಡಯಾ 4 ಡೆಪ್ತ್ 13 ಅಂದರೆ 13 mm ಒಂದು ಸಿಂಪಲ್ ಹೋಲ್, 4 mm ಡಯಾಮೀಟ್ರಿನ ಒಂದು ಸಿಂಪಲ್ ಹೋಲ್. ಅದಾದ ನಂತರ ಕೌಂಟರ್ ಬೋರ್ 6 mm ಒಂದು ಕೌಂಟರ್ ಬೋರ್, 6 mm ಡಯಾಮೀಟರ್ನ ಒಂದು ಕೌಂಟರ್ ಬೋರ್, ಅದರ ಡೆಪ್ತು 10 mm. ಇಲ್ಲಿಂದ ಮೇಲ್ಗಡೆ ಸರ್ಫೇಸಿಂದ ಇಲ್ಲಿಂದ ಲೆಕ್ಕ ಹಾಕೋಬೇಕು ನೀವು 10 mm. ನೆಕ್ಸ್ಟ್ ಡಯಾ 10 ದಿ ಬಿಗರ್ ಮೋಸ್ಟ್ ಸರ್ಕಲ್, ಬಿಗರ್ ಮೋಸ್ಟ್ ಹೋಲ್, ಅದರ ಡೆಪ್ತು 3 mm ಫ್ರಮ್ ದಿ ಟಾಪ್ ಮೋಸ್ಟ್ ಸರ್ಫೇಸ್ ಅಗೇನ್. ಇಲ್ಲಿ R1 ಅಂತ ಹಾಕಿದ್ದಾರೆ ನೋಡ್ಬೋದು ನೀವು. R1 ರೆಪ್ರೆಸೆಂಟ್ಸ್ ದಿ ಕಾರ್ನರ್ ರೇಡಿಯಸ್, ದಟ್ ಈಸ್ ಪರ್ಮಿಸಿಬಲ್. ನೆಕ್ಸ್ಟು ಇನ್ನೊಂದು ಥರದ ಹೋಲ್, ಮೂರನೇ ಥರದ ಹೋಲ್ ಕೌಂಟರ್ ಸಂಕ್ ಹೋಲ್ಸ್ನ ನಾವು ನೋಡ್ಬೋದು. ಕೌಂಟರ್ ಸಂಕ್ ಹೋಲ್ಸಲ್ಲಿ ಏನಾಗುತ್ತೆ, ಈ ಟಾಪ್ ಮೋಸ್ಟ್ ಸರ್ಫೇಸಲ್ಲಿ ಎಡ್ಜ್ನ ಏನು ಮಾಡಿರ್ತಾರೆ, ಈ ಸ್ಕ್ರೂಗಳ ಹೆಡ್ಡನ್ನು ಅಕಾಮಡೇಟ್ ಮಾಡಲಿಕ್ಕೆ ಚಾಂಫರ್ ಮಾಡಿರ್ತಾರೆ, ಇಂಟರ್ನಲ್ ಚಾಂಫರ್ ಆಗಿರುತ್ತೆ. ಈ ಚಾಂಫರ್ ಆ್ಯಂಗಲ್ ಯೂಶ್ವಲಿ 90 ಡಿಗ್ರೀಸ್ ಇರುತ್ತೆ. ಈ ಥರ ಹೋಲ್ಸ್ಗೆ ನಾವೇನಂತ ಕರಿತೀವಿ, ಕೌಂಟರ್ ಸಂಕ್ ಹೋಲ್ಸ್ ಅಂತೇಳಿ ಕರಿತೀವಿ. ಕೌಂಟರ್ ಸಂಕ್ ಹೋಲ್ಸ್ಗೆ ಈ ಎಲ್ಲ ಡೈಮೆನ್ಷನ್ಸ್ಗಳನ್ನ ಸ್ಪೆಸಿಫೈ ಮಾಡಬೇಕಾಗುತ್ತೆ. ಮೊದಲನೇದು ಹೋಲ್ ಡಯಾಮೀಟರ್ ಡಯಾ 6.8, ದಿಸ್ ಇಸ್ ದಿ ಬೇಸಿಕ್ ಹೋಲ್ ಡಯಾಮೀಟರ್ 6.8. ನೆಕ್ಸ್ಟ್ ಕೌಂಟರ್ ಸಂಕ್ ಹೋಲ್ ಡಯಾಮೀಟರ್, ಇದರ ಡಯಾಮೀಟ್ರು 10 mm. ಕೌಂಟರ್ ಸಂಕ್ ಹೋಲ್ ಆ್ಯಂಗಲ್ 190 ಡಿಗ್ರಿ, 120 ಡಿಗ್ರಿ, ಇಟ್ ವೇರೀಸ್. ನೆಕ್ಸ್ಟ್ ಟೋಟಲ್ ಡೆಪ್ತ್ ಆಫ್ ದಿ ಹೋಲ್ ಇಟ್ ಈಸ್ 20 mm. ಹೀಗಲಾದರೂ ಬರಿಬೋದು, ಅಥವಾ ನಾನು ಸೆಕ್ಷನ್ ತೆಗೆಯೋದಿಲ್ಲ, ಟಾಪ್ ವ್ಯೂನಲ್ಲೇ ಅಥವಾ ಫ್ರಂಟ್ ವ್ಯೂನಲ್ಲೇ ತೋರಿಸ್ತೀನಿ, ಆ ಹೋಲ್ ಇಂಡಿಕೇಟ್ ಮಾಡಿ ಒಂದು ಬಲೂನ್ ಹಾಕಿ ತೋರಿಸ್ತೀನಿ ಅಥವಾ ಲೀಡರ್ ಲೈನ್ ಹಾಕಿ ತೋರಿಸ್ತೀನಿ ಅನ್ನೋದಾದರೆ ಇದನ್ನು ಹೀಗೂ ಬರಿಬೋದು. ಡಯಾ 6 ಡೆಪ್ತ್ 20 ನೋಡಿ, ಡಯಾ 6.8 ಡೆಪ್ತ್ 20, 6.8 ಬೇಸಿಕ್ ಹೋಲ್ ಡಯಾಮೀಟರ್ದು ಟಾಪ್ ಮೋಸ್ಟ್ ಸರ್ಫೇಸಿಂದ 20 mm ಒಂದು ಹೋಲು. ಸೊ ಈ ಸಿಂಬಲ್ನ ಹಾಕಿದರೆ, ಒಂದು ವಿ ಶೇಪ್ನ ಸಿಂಬಲ್ ಹಾಕಿದರೆ ಇದು ಕೌಂಟರ್ ಸಂಕ್ ಹೋಲ್ನ ಇಂಡಿಕೇಟ್ ಮಾಡುತ್ತೆ. ಇದರ ಡಯಾಮೀಟರ್ 10 mm, ಇದರ ಇನ್ಕ್ಲೂಡೆಡ್ ಆ್ಯಂಗಲ್ 90 ಡಿಗ್ರಿ. ಈ ಥರ ಹೋಲಿಗೆ ಕೌಂಟರ್ ಸಂಕ್ ಹೋಲ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ನೋಡೋದಾದರೆ ಕೌಂಟರ್ ಡ್ರಿಲ್ಡ್ ಹೋಲ್. ಕೌಂಟರ್ ಡ್ರಿಲ್ಡ್ ಹೋಲು ಒಂದು ಸಿಂಪಲ್ ಹೋಲೇ, ಅದರ ಜೊತೆಗೆ ಇನ್ನೊಂದು ಹೋಲ್ ಡ್ರಿಲ್ ಆಗಿರುತ್ತೆ. ಕೌಂಟರ್ ಡ್ರಿಲ್ಡ್ಗೂ ಕೌಂಟರ್ ಬೋರ್ಡ್ಗೂ ವ್ಯತ್ಯಾಸ ಏನಪ್ಪ ಅಂದರೆ, ಇದರಲ್ಲಿ ಕೌಂಟರ್ ಬೋರ್ಡ್ ಹೋಲ್ಸಲ್ಲಿ ಸ್ಕ್ವೇರ್ ಶೋಲ್ಡರ್ ಇದ್ದರೆ ಇದರಲ್ಲಿ ಕೌಂಟರ್ ಸಂಕ್ ಶೋಲ್ಡರ್ ಇರುತ್ತೆ, ಇಲ್ಲೊಂದು ಚಾಂಫರ್ಡ್ ಶೋಲ್ಡರ್ ಇರುತ್ತೆ. ಈ ಥರ ಹೋಲ್ಗೆ ನಾವು ಕೌಂಟರ್ ಡ್ರಿಲ್ಡ್ ಹೋಲ್ ಅಂತೇಳಿ ಕರಿತೀವಿ. ಈ ಥರ ಹೋಲ್ಸ್ಗೆ ಡೈಮೆನ್ಷನ್ ಮಾಡಬೇಕಾದ್ರೆ ಬೇಸಿಕ್ ಹೋಲ್ ಡಯಾಮೀಟರ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಬೇಸಿಕ್ ಹೋಲ್ ಡಯಾಮೀಟರ್ ದಿಸ್ ಇಸ್ 6 mm, ಇದರ ಒಂದು ಡೆಪ್ತ್ 20 mm, ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಇದಾದ ನಂತರ ಕೌಂಟರ್ ಬೋರ್ ಪೋರ್ಷನ್ ಏನಿದೆ ಅದರ ಒಂದು ಡಯಾಮೀಟರ್ 10 mm, ಅದರ ಒಂದು ಡೆಪ್ತ್ 6 mm. ಇದರ ಜೊತೆಗೆ ಕೌಂಟರ್ ಸಂಕ್ ಪೋರ್ಷನ್ ಅಥವಾ ಚಾಂಫರ್ ಪೋರ್ಷನ್ ಏನಿದೆ ಇದರ ಇನ್ಕ್ಲೂಡೆಡ್ ಆ್ಯಂಗಲ್, ನಾವು ಲಾಸ್ಟ್ ಟೈಮಲ್ಲಿ 90 ಡಿಗ್ರಿ ನೋಡಿದ್ವಿ, ಇಲ್ಲಿ 120 ಡಿಗ್ರೀಸ್ ಇದೆ. ಇದನ್ನು ತೋರಿಸಿದ್ರೆ ಇದು ಕೌಂಟರ್ ಡ್ರಿಲ್ಡ್ ಹೋಲ್ನ ಕಂಪ್ಲೀಟ್ ಸ್ಪೆಸಿಫಿಕೇಶನ್ ಆಗುತ್ತೆ. ಅಥವಾ ಇದನ್ನು ಹೀಗೆ ತೋರಿಸ್ಲಿಕ್ಕೆ ಆಗಲಿಲ್ಲ ಅಂದರೆ ಹೀಗೂ ಬರಿಬೋದು. ಇಲ್ಲಿ ನೋಡಿ, ಸೈಡ್ ವ್ಯೂವಲ್ಲಿ 120 ಡಿಗ್ರಿ ಅಷ್ಟೇ ತೋರಿಸಿದ್ದಾರೆ. ಇಲ್ಲಿ ಡಯಾ 6 ಡೆಪ್ತ್ 20 ಬೇಸಿಕ್ ಹೋಲ್ ಡಯಾಮೀಟರ್ ಇದು, ಡಯಾ 10 ಡೆಪ್ತ್ 6 ಇದು ಕೌಂಟರ್ ಬೋರ್ ಪೋರ್ಷನ್ನಿನ ಡಯಾಮೀಟರ್ ಮತ್ತು ಡೆಪ್ತ್. ನಾವು ಈ ಒಂದು ಸ್ಲೈಡ್ನಲ್ಲಿ ಎಲ್ಲ 3 ಥರದ ಹೋಲು, ಇದರಲ್ಲಿ ಕೌಂಟರ್ ಡ್ರಿಲ್ಡ್ ಹೋಲ್ನ ಬಿಟ್ಟಿದ್ದೀವಿ. ಇನ್ನು 3 ಥರದ ಹೋಲ್ಗಳನ್ನ ನಾವು ಇಲ್ಲಿ ನೋಡ್ಬೋದು. ಸಿಂಪಲ್ ಹೋಲ್, ದೆನ್ ದಿಸ್ ಈಸ್ ಕೌಂಟರ್ ಸಂಕ್ ಹೋಲ್ ಆ್ಯಂಡ್ ದಿಸ್ ಈಸ್ ಕೌಂಟರ್ ಬೋರ್ಡ್ ಹೋಲ್. ಸಿಂಪಲ್ ಹೋಲ್ ಡಯಾಮೀಟರ್ ಮತ್ತು ಡೆಪ್ತ್ ಎರಡನ್ನೂ ಕೊಡಬೇಕಾಗುತ್ತೆ, ಸ್ಪೆಸಿಫೈ ಮಾಡೋದಕ್ಕೆ ಕಂಪ್ಲೀಟ್ ಆಗುತ್ತೆ. ಇಲ್ಲಿ ಡಯಾಮೀಟರ್, ಕೌಂಟರ್ ಸಂಕ್ ಡಯಾಮೀಟರ್ ಅಲಾಂಗ್ ವಿತ್ ದಿಸ್ ಆ್ಯಂಗಲ್ನು ಸಹ ಸ್ಪೆಸಿಫೈ ಮಾಡಬೇಕು. ಈ ಒಂದು ಸ್ಲೈಡಲ್ಲಿ ಅದು ಕಾಣಿಸಿಲ್ಲ, ಸೊ ಯೂಶ್ವಲಿ ಏನೂ ತೋರಿಸಿಲ್ಲ ಅಂದರೆ ಇದರ ಇನ್ಕ್ಲೂಡೆಡ್ ಆ್ಯಂಗಲ್ 90 ಡಿಗ್ರಿ ಅಂತೇಳಿ ಅರ್ಥ. ಸೊ ಇದು ಕೌಂಟರ್ ಬೋರ್ಡ್ ನೋಡಿ, ಇಲ್ಲಿ ಸ್ಕ್ವೇರ್ ಶೋಲ್ಡರ್ ಬಂದಿದೆ, ಸ್ಟೆಪ್ನ ನೀವು ನೋಡ್ಬೋದು, ಶಾರ್ಪ್ ಸ್ಟೆಪ್ ಬರುತ್ತೆ. ಇದು ಕೌಂಟರ್ ಬೋರ್ಡ್ ಹೋಲ್. ಇದಕ್ಕೆ ಏನೇನು ಬೇಕಾಗುತ್ತೆ, ಫಸ್ಟು ಬೇಸಿಕ್ ಹೋಲ್ ಡಯಾಮೀಟರ್ ಡಯಾ 12, ಕೌಂಟರ್ ಬೋರ್ಡ್ ಡಯಾಮೀಟರ್ ಡಯಾ 15, ಟೋಟಲ್ ಡೆಪ್ತ್ ಇಸ್ ಸಿನ್ಸ್ ಇಟ್ ಇಸ್ ಎ ಥ್ರೂ ಹೋಲ್, ಯು ಕ್ಯಾನ್ ಸಿ ಇಟ್ ಇಸ್ ಎ ಥ್ರೂ ಹೋಲ್. ಇದರ ಡೆಪ್ತ್ನ ಕೊಡೋ ಅವಶ್ಯಕತೆ ಇಲ್ಲ. ಈ ಸೆಕ್ಷನ್ ವ್ಯೂವಲ್ಲಿ ನಮಗೆ ಕಾಣ್ತಾ ಇದೆ ಇದು ಥ್ರೂ ಹೋಲ್. ಕೌಂಟರ್ ಬೋರ್ಡಿನ ಡೆಪ್ತ್ ಮಾತ್ರ ತೋರಿಸ್ತಿದ್ದಾರೆ ಇಲ್ಲಿ. ಇದು ಇಲ್ಲಿಂದ ಈ ಸರ್ಫೇಸಿಂದ ಇದು 8 mm ಅಂತೇಳಿ ಅರ್ಥ. 4 ಹೋಲ್ಸ್ ಅಂದರೆ ಈ ಥರದ ಹೋಲ್ಗಳು 4 ಇದ್ದಾವೆ ಅಂತೇಳಿ ಇದು ಡ್ರಾಯಿಂಗ್ ಕಂಟಿನ್ಯೂ ಆಗಿದೆ. ಇಲ್ಲಿ ನಾವು ಕಾಣ್ತಾ ಇರೋದು ಒಂದು ಹೋಲ್ ಅಷ್ಟೆ. ಓಕೆ, ಸೊ ಇಲ್ಲಿವರೆಗೆ ನಾವು ವೇರಿಯಸ್ ಮಷೀನ್ ಎಲಿಮೆಂಟ್ಸ್, ಅವುಗಳ ಕನ್ವೆನ್ಷನಲ್ ರೆಪ್ರೆಸೆಂಟೇಷನ್ನ ನೋಡಿದ್ವಿ. ಅಲಾಂಗ್ ವಿತ್ ದಿಸ್ ವೇರಿಯಸ್ ಟೈಪ್ಸ್ ಆಫ್ ಹೋಲ್ಸ್, ಅವುಗಳ ಕನ್ವೆನ್ಷನಲ್ ರೆಪ್ರೆಸೆಂಟೇಷನ್ನ ನೋಡಿದ್ವಿ. ಈಗ ನಾವು ಎಷ್ಟು ಮಟ್ಟಿಗೆ ಈ ಒಂದು ಚಾಪ್ಟರ್ನ ಅರ್ಥ ಮಾಡ್ಕೊಂಡಿದ್ದೀವಿ ಅನ್ನೋದನ್ನು ಚೆಕ್ ಮಾಡಲಿಕ್ಕೆ ಈ ಒಂದು ಪೇಜ್ನಲ್ಲಿ 2 ಮಲ್ಟಿಪಲ್ ಚಾಯ್ಸ್ ಕ್ವಶನ್ ವಿತ್ ಆನ್ಸರ್ ಇರುವಂಥ 2 ಸಪ್ರೇಟ್ PDF-ಗಳಿದೆ. ನಿಮ್ಮ ಲೆಫ್ಟ್ ಹ್ಯಾಂಡ್ ಸೈಡ್ನಲ್ಲಿ ಇರುವಂಥದ್ರಲ್ಲಿ ಕೇವಲ ಕ್ವಶನ್ಸ್ ಇದೆ, ಇಲ್ಲ ರೈಟ್ ಹ್ಯಾಂಡ್ ಸೈಡ್ನಲ್ಲಿ ಇರುವಂಥದ್ರಲ್ಲಿ ಕ್ವಶನ್ ವಿತ್ ಆನ್ಸರ್ ಸ್ಟಿಕ್ಡ್ ಆಲ್ರೆಡಿ ಈ ಶೀಟ್ ಇದೆ.
ನೀವು ಎರಡನ್ನೂ ಕೂಡ ಓಪನ್ ಮಾಡಿಕೊಂಡು ಮೊದಲು ನೀವು ಕ್ವೆಶನ್ ಶೀಟ್ನ ಓಪನ್ ಮಾಡ್ಕೊಳ್ಳಿ, ಆನ್ಸರ್ ಮಾಡಿ, ಆ ನಂತರದಲ್ಲಿ ರೈಟ್ ಹ್ಯಾಂಡ್ ಸೈಡಲ್ಲಿ ಇರುವಂಥ ಪೇಜ್ನ ಓಪನ್ ಮಾಡಿ ನೀವು ಬರೆದಿರೋಂಥ ಆನ್ಸರ್ಗಳ ಜೊತೆಗೆ ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ, ನೀವು ಎಷ್ಟು ಮಟ್ಟಿಗೆ ಅರ್ಥ ಮಾಡ್ಕೊಂಡಿದ್ದೀರಿ ಅಂತೇಳಿ ಅರ್ಥ ಆಗುತ್ತೆ. ಥ್ಯಾಂಕ್ ಯು. ಸೊ ಈ ಒಂದು ಪ್ರೆಸೆಂಟೇಷನ್ ಮೂಡಿ ಬರಲಿಕ್ಕೆ ಈ ಸ್ಲೈಡ್ನಲ್ಲಿ ಇರುವಂಥ ಎಲ್ಲ ಮಹನೀಯರುಗಳು ಕಾರಣ ಆಗಿರ್ತಾರೆ. ಸೊ ಥ್ಯಾಂಕ್ ಯು ವೆರಿ ಮಚ್. Meet you in session 3 of this particular chapter. Thank you.